ಪ್ರಥಮ PUC ರಾಜ್ಯಶಾಸ್ತ್ರ ವಿಷಯದ 7ನೇ ಒಂದು ಅಧ್ಯಾಯ ಕಾರ್ಯಾಂಗ. ಇದನ್ನು ಆರಂಭ ಮಾಡಬೇಕಾಗಿದೆ. ಏನು ಕಾರ್ಯಾಂಗ? ಕಾನೂನುಗಳನ್ನು ಜಾರಿಗೆ ತಂದು ಸರ್ಕಾರದ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರುವ ಸರ್ಕಾರದ ಎರಡನೆಯ ಅಂಗ ಕಾರ್ಯಾಂಗ. ಕಾನೂನುಗಳನ್ನು ಅನುಷ್ಠಾನಕ್ಕೆ ತಂದು ಸರ್ಕಾರದ ನೀತಿಯನ್ನು ಜಾರಿಗೆ ತರುವ ಸರ್ಕಾರದ ಎರಡನೆಯ ಅಂಗ ಕಾರ್ಯಾಂಗ. ವಿಶಾಲ ಅರ್ಥದಲ್ಲಿ ರಾಷ್ಟ್ರದ ಮುಖ್ಯಸ್ಥನಿಂದ ಹಿಡಿದು ಆತನ ಸಲಹೆಗಾರರು, ಉನ್ನತ ಹಂತದ ಅಧಿಕಾರಿಗಳಿಂದ ಕೆಳ ಹಂತದ ಸಮೂಹವನ್ನು ಕಾರ್ಯಾಂಗ ಅಂತ ಹೇಳಿ ಕರೀತಾರೆ. ದೇಶದ ವರಿಷ್ಠರಾಗಿರ್ತಕ್ಕಂಥವರಿಂದ ಹಿಡಿದು ಸಲಹೆ ನೀಡತಕ್ಕಂಥ ಅಧಿಕಾರಿಗಳಿಂದ ಹಿಡಿದು ಉನ್ನತ ಹಂತದ ಅಧಿಕಾರಿಗಳಿಂದ ಕೆಳ ಹಂತದ ಸಮೂಹವನ್ನು ಒಟ್ಟಾರೆಯಾಗಿ ಕಾರ್ಯಾಂಗ ಅಂತಲೂ ಕೂಡ ಕರೀತಾರೆ. ಸಂಕುಚಿತ ಅರ್ಥದಲ್ಲಿ ರಾಷ್ಟ್ರದ ಮುಖ್ಯಸ್ಥರು ಮತ್ತು ಅವರ ಸಲಹೆಗಾರರನ್ನು ಮಾತ್ರ ಒಳಗೊಂಡಿರುವುದೇ ಕಾರ್ಯಾಂಗ ಅಂತಲೂ ಕೂಡ ಕರೀತಾರೆ. ಆದರೆ ಪರೀಕ್ಷೆಯಲ್ಲಿ ಪ್ರಶ್ನೆ ಕೇಳಿದಾಗ ನಾವು ಬರೀಬೇಕಾಗಿರ್ತಕ್ಕಂಥ ಉತ್ತರ ಯಾವುದು? ಶಾಸಕಾಂಗವು ರಚಿಸಿರುವ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರುವ ಸರ್ಕಾರದ ಎರಡನೆಯ ಅಂಗ ಕಾರ್ಯಾಂಗ. ಇದು ಸರಿಯಾದಂಥ ಉತ್ತರ ಆಗ್ತದೆ. ಇನ್ನು ಈ ಕಾರ್ಯಾಂಗ ಯಾಕೆ ಬೇಕು? ಕಾರ್ಯಾಂಗ ಇರದೇ ಇದ್ದರೆ ನಡೆಯೋದಿಲ್ಲವೇ? ಸರ್ಕಾರದಲ್ಲಿ 3 ಅಂಗಗಳು ಏನಿದ್ದಾವೆ ಅವುಗಳಲ್ಲಿ ಯಾವ ಅಂತ ಕರೀತೇವೆ? ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಕಾರ್ಯಾಂಗ ಇರದೇ ಇದ್ದರೆ ಏನಾಗ್ತದೆ? ಶಾಸಕಾಂಗವು ರಚಿಸಿರುವ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರುವವರೇ ಇಲ್ಲದಂತಾಗಿ, ಶಾಸಕಾಂಗವು ರಚಿಸಿರುವ ಕಾನೂನುಗಳು ವ್ಯರ್ಥವಾಗಿ, ಶಾಸಕಾಂಗದ ಕಾನೂನುಗಳನ್ನು ಕಾರ್ಯಾಂಗವು ಕಾರ್ಯರೂಪಕ್ಕೆ ತರುತ್ತಿರುವಾಗ ಕಾನೂನುಗಳನ್ನು ಉಲ್ಲಂಘಿಸಿದವರನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವ ನ್ಯಾಯಾಂಗವು ಕೂಡ ವ್ಯರ್ಥವಾಗ್ತದೆ. ಒಂದು ಕಡೆ ಶಾಸಕಾಂಗ ಮಾಡಿರುವ ಕಾನೂನುಗಳು ವ್ಯರ್ಥ ಆಗ್ತವೆ, ಒಂದು ಕಡೆಗೆ ಅವುಗಳನ್ನು ವಿಚಾರಣೆಯನ್ನು ನಡೆಸಿ ತೀರ್ಪನ್ನು ನೀಡತಕ್ಕಂಥ ನ್ಯಾಯಾಂಗನೂ ಕೂಡ ವ್ಯರ್ಥ ಆಗ್ತದೆ. ಕೇವಲ ಕಾನೂನುಗಳು ರಚನೆಯಾದರಷ್ಟೇ ಸಾಲದು, ಅವುಗಳು ಏನಾಗಬೇಕು? ವಾಸ್ತವವಾಗಿ ಅನುಷ್ಠಾನಕ್ಕೆ ಬರಬೇಕು ದೇಶದಲ್ಲಿ. ಆ ಕಾರಣಕ್ಕಾಗಿ ಕಾರ್ಯಾಂಗದ ಅವಶ್ಯಕತೆ ಇದೆ. ಇನ್ನು ಇದರ ಪ್ರಾಮುಖ್ಯತೆಯನ್ನು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲಿಗೆ 3 ವಿಷಯಗಳ ಆಧಾರವಾಗಿ ನಾವು ಅದನ್ನು ಚರ್ಚೆಯನ್ನು ಮಾಡೋಣ. ಕಾನೂನಿನ ಅನುಷ್ಠಾನ. ಸರ್ಕಾರದ ನೀತಿಯನ್ನು ಕಾರ್ಯಗತಗೊಳಿಸುವ, ಶಾಸಕಾಂಗ ರಚಿಸಿದ ಕಾನೂನುಗಳನ್ನು ಜಾರಿಗೊಳಿಸುವ ಮುಖ್ಯ ಕಾರ್ಯವನ್ನು ಕಾರ್ಯಾಂಗ ನಿರ್ವಹಿಸ್ತದೆ. ಈ ಕಾರ್ಯಾಂಗ ಏನು ಮಾಡ್ತದೆ ಅಂತಂದರೆ, ಶಾಸಕಾಂಗ ರಚಿಸಿರುವ ಕಾನೂನುಗಳನ್ನು ಅವು ಹೇಗೆ ಇದ್ದಾವೆಯೋ ಹಾಗೆಯೇ ದೇಶಾದ್ಯಂತ ಜಾರಿಗೆ ಬರುವಂತೆ ಅವುಗಳನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥ ಕೆಲಸವನ್ನು ಕಾರ್ಯಾಂಗ ಮಾಡ್ತದೆ. ಇನ್ನು ಆಡಳಿತದಲ್ಲಿ ದಕ್ಷತೆ ತರಬೇಕಾದರೆ ಸರ್ಕಾರದ ಸಮರ್ಪಕ ಕಾರ್ಯನಿರ್ವಹಣೆ ಅಗತ್ಯ. ಸರ್ಕಾರದ ನೀತಿಯನ್ನು ಪ್ರಾಮಾಣಿಕವಾಗಿ ಅನುಷ್ಠಾನಕ್ಕೆ ತಂದಾಗ ಮಾತ್ರ ಪ್ರಜೆಗಳಿಗೆ ಅವು ತಲುಪಲಿಕ್ಕೆ ಸಾಧ್ಯ. ಯಾವುದೋ ಒಂದು ಕಾರ್ಯಕ್ರಮವನ್ನು ಶಾಸಕಾಂಗ ರೂಪಿಸಿ ಅದನ್ನು ಹಾಗೆ ಇಟ್ಕೊಂಡ್ರೆ ಜನತೆಯವರೆಗೆ ಸರ್ಕಾರದ ಸೌಲಭ್ಯಗಳು ತಲುಪುವುದು ಹೇಗೆ? ಜನತೆಯಲ್ಲಿಗೆ ಸರ್ಕಾರದ ಕಾರ್ಯಕ್ರಮಗಳು ಮತ್ತು
ಸರ್ಕಾರದ ದೇಣಿಗೆಗಳು ಸೌಲಭ್ಯಗಳು ತಲುಪಬೇಕು ಎನ್ನುವುದಾದರೆ ಅದಕ್ಕೆ ವಾಹಕನು ಯಾರಾಗಿರುತ್ತಾರೆ? ಕಾರ್ಯಾಂಗ ಆಗಿರುತ್ತದೆ. ಇನ್ನು ಆಧುನಿಕ ರಾಜ್ಯದಲ್ಲಿ ಕಾರ್ಯಾಂಗದ ಪಾತ್ರ, ಇತ್ತೀಚಿನ ಎಲ್ಲ ರಾಜ್ಯಗಳು ಏನಾಗಿದ್ದಾವೆ ಅಂತಂದರೆ ಉದಾರವಾದಿ ರಾಜ್ಯಗಳಾಗಿದ್ದಾವೆ, ಕಲ್ಯಾಣ ರಾಜ್ಯಗಳಾಗಿದ್ದಾವೆ. ಈ ಪ್ರಜಾಪ್ರಭುತ್ವದ ಪರಿಕಲ್ಪನೆಗಳು ಏನಿದಾವಲ್ಲ, ಕಾರ್ಯಾಂಗದ ಪಾತ್ರವನ್ನು, ಕಾರ್ಯಾಂಗದ ಮೇಲೆ ಇರ್ತಕ್ಕಂಥ ಹೊಣೆಗಾರಿಕೆಯನ್ನು, ಕಾರ್ಯಾಂಗದ ಮೇಲೆ ಇರ್ತಕ್ಕಂಥ ಜವಾಬ್ದಾರಿಯನ್ನು ಹೆಚ್ಚು ಮಾಡಿದ. ಪ್ರಾಚೀನ ಕಾಲದಲ್ಲಿ ರಾಜ್ಯದ ವ್ಯಾಪ್ತಿ ಏನಾಗಿತ್ತು? ಭಾಳಷ್ಟು ಸೀಮಿತ ಮತ್ತು ಸಂಕುಚಿತ ಆಗಿತ್ತು. ಆದರೆ ಇಂದಿನ ರಾಜ್ಯಗಳು ಏನಾಗಿದ್ದಾವೆ, ಅವೆಲ್ಲವೂ ಸೀಮಿತವಾದಂಥ ಕೆಲಸಗಳನ್ನು ನಿರ್ವಹಿಸ್ತಾ ಇಲ್ಲ, ಭಾಳಷ್ಟು ವಿಸ್ತಾರವಾದಂಥ ಕಾರ್ಯಕ್ಷೇತ್ರ ವ್ಯಾಪ್ತಿಯನ್ನು ಇತ್ತೀಚಿನ ಆಧುನಿಕ ರಾಜ್ಯಗಳು ಹೊಂದಿದ್ದಾವೆ. ಈ ವಿಸ್ತಾರವಾಗಿರ್ತಕ್ಕಂಥ ರಾಜ್ಯಗಳ ಕಾರ್ಯಗಳು, ಅವುಗಳನ್ನೇ ನಾವೇನಂತ ಕರಿತೇವೆ? ಕಲ್ಯಾಣ ರಾಜ್ಯಗಳು ಅಂತೇಳಿ ಕರೀತೇವೆ. ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವ ರಾಜ್ಯಗಳು ಕಲ್ಯಾಣ ರಾಜ್ಯಗಳು. ವ್ಯಕ್ತಿಯ ಜೀವನದ ಪ್ರತಿಯೊಂದು ವಿಷಯದಲ್ಲೂ ಕೂಡ ಪ್ರಜೆಗಳಿಗೆ ಎಲ್ಲ ವಿಷಯಗಳಲ್ಲೂ ಕೂಡ ಸೌಲಭ್ಯಗಳನ್ನು ಒದಗಿಸಲಿಕ್ಕಾಗಿ ನಿಂತಿರುವ ರಾಜ್ಯಗಳು ಕಲ್ಯಾಣ ರಾಜ್ಯಗಳು. ಪ್ರಜಾ ಕಲ್ಯಾಣದಲ್ಲಿಯೇ ತನ್ನ ಸಂಪೂರ್ಣವಾದಂಥ ಸಮಯವನ್ನು ವ್ಯಯ ಮಾಡ್ತಕ್ಕಂಥ ರಾಜ್ಯಗಳು ಕಲ್ಯಾಣ ರಾಜ್ಯಗಳು. ಇಂಥ ಕಲ್ಯಾಣ ರಾಜ್ಯಗಳು ಅಭಿವೃದ್ಧಿಯ ದೃಷ್ಟಿಯಿಂದ ಅಸಂಖ್ಯಾತ ಕಾರ್ಯಗಳನ್ನು ನಿರ್ವಹಿಸ್ತವೆ. ಒಬ್ಬ ಪ್ರಜೆಯ ಭ್ರೂಣದಿಂದ ಮಸಣದವರೆಗಿನ ಪ್ರಯಾಣ ಏನಿದೆಯಲ್ಲ, ಆ ಭ್ರೂಣದಿಂದ ಮಸಣದವರೆಗಿನ ಪ್ರಯಾಣದುದ್ದಕ್ಕೂ ಕೂಡ ಪ್ರತಿಯೊಂದು ಹಂತದಲ್ಲಿಯೂ ರಾಜ್ಯ ತನ್ನ ದೇಣಿಗೆಗಳನ್ನು ತನ್ನ ಪ್ರಜೆಗಳಿಗೆ ಕೊಡ್ತಾ ಹೋಗ್ತದೆ. ಅಂಥ ಸಂದರ್ಭದಲ್ಲಿ ರಾಜ್ಯದ ಕಾರ್ಯಗಳು ಹೆಚ್ಚಾಗ್ತವೆ. ರಾಜ್ಯದ ಕಾರ್ಯಗಳು ಹೆಚ್ಚಾಗಿರೋ ಕಾರಣಕ್ಕಾಗಿ ಆ ಸುಖಿ ರಾಜ್ಯದ ಪರಿಕಲ್ಪನೆ ಕಾರ್ಯಾಂಗದ ಕಾರ್ಯ ವ್ಯಾಪ್ತಿಯನ್ನು ಹೆಚ್ಚಿಸ್ತದೆ. ನಾವು ಮಾಡಬೇಕಾಗಿರುವ ಕೆಲಸಗಳು ಜಾಸ್ತಿ ಆದಂತೆಲ್ಲ ನಮ್ಮ ಮೇಲಿನ ಕಾರ್ಯಭಾರದ ಹೊರೆಗಳು ಜಾಸ್ತಿ ಆಗ್ತವೆ. ಆ ಕಾರ್ಯಾಂಗದ ಮೇಲಿನ ಕಾರ್ಯಭಾರದ ಹೊರೆ ಹೆಚ್ಚಾಗ್ತದೆ. ಇದು ಪ್ರಜೆಗಳ ಅಭಿವೃದ್ಧಿಗಾಗಿ ಉದ್ಯೋಗ, ಭರವಸೆ, ಸಾಮಾಜಿಕ ಭದ್ರತೆ, ಆರೋಗ್ಯ, ಶಿಕ್ಷಣ, ವಿಮೆ ಮುಂತಾದ ಕಲ್ಯಾಣ ಕಾರ್ಯಗಳನ್ನು ರಾಜ್ಯ ನಿರ್ವಹಿಸ್ತದೆ. ಆ ಕಾರಣಕ್ಕಾಗಿ ಕಾರ್ಯಾಂಗದ ಅವಶ್ಯಕತೆ ನಮಗೆ ಇದೆ. ಇನ್ನು ಮೂರನೆಯ ಒಂದು ದೃಷ್ಟಿಕೋನ ನಾಯಕತ್ವ. ಕಾರ್ಯಾಂಗವು ರಾಷ್ಟ್ರಕ್ಕೆ ನಾಯಕತ್ವವನ್ನು ನೀಡುತ್ತದೆ. ಪ್ರಜೆಗಳು ತಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲಿಕ್ಕಾಗಿ ಕಾರ್ಯಾಂಗದ ಮೊರೆ ಹೋಗ್ತಾರೆ. ನಮಗೇನೋ ಸಮಸ್ಯೆಗಳಿದ್ದಾವೆ ಅಂತಂದರೆ ನಾವು ಯಾರಲ್ಲಿಯಾದರೂ ಹೇಳಿಕೊಳ್ಬೇಕಾಗಿದೆ. ನಾವು ಯಾರಲ್ಲಿ ಹೇಳ್ಕೋಬೇಕಾಗಿದೆ? ಕಾರ್ಯಾಂಗದ ಮುಂದೆ ಹೇಳ್ಕೋಬೇಕಾಗಿದೆ. ಒಬ್ಬ ಅಧಿಕಾರಿಯ ಮುಂದೆ ಹೇಳ್ಕೋಬೇಕಾಗಿದೆ ಅಂದರೆ ಕಾರ್ಯಾಂಗದ ಮುಂದೆ ನಾವು ನಮ್ಮ ಸಮಸ್ಯೆಗಳನ್ನು ನಿವೇದಿಸಿಕೊಳ್ಬೇಕಾಗಿದೆ, ಅವುಗಳನ್ನು ಬಗೆಹರಿಸಿಕೊಳ್ಳಬೇಕಾಗಿದೆ. ಇಂಥ ಸಂದರ್ಭದಲ್ಲಿ ದೂರದೃಷ್ಟಿಯುಳ್ಳ, ಸಂಪನ್ನ ಮತ್ತು ಚೈತನ್ಯಶೀಲ ಕಾರ್ಯಾಂಗ ರಾಷ್ಟ್ರವನ್ನು ಸಮಸ್ಯೆಗಳಿಂದ ಮುಕ್ತಗೊಳಿಸಬಲ್ಲದು. ಕಾರ್ಯಾಂಗ ತನ್ನ ಕೆಲಸವನ್ನು ಮಾಡ್ತಾ ಇರಬೇಕಾದ್ರೆ ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಚೈತನ್ಯಪೂರ್ಣವಾಗಿರ್ತಕ್ಕಂಥ ಒಂದು ಕಾರ್ಯಾಂಗ ಏನಿದೆಯಲ್ಲ, ಆ ಕಾರ್ಯಾಂಗ ಆ ಒಂದಿಡೀ ದೇಶದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಹೆಚ್ಚು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಇದೆ. ಇನ್ನು ಪ್ರಗತಿ ಹೊಂದಲಿಕ್ಕೆ ನೆರವನ್ನು ನೀಡುತ್ತದೆ. ಒಂದು ರಾಷ್ಟ್ರದ ಪ್ರಗತಿ ಆ ರಾಷ್ಟ್ರದ ಕಾರ್ಯಾಂಗದ ಕಾರ್ಯಕ್ಷಮತೆಯನ್ನು ಆಧರಿಸಿರ್ತದೆ. ಆ ಕಾರ್ಯಾಂಗದ ಮುಖ್ಯಸ್ಥನು ಎಷ್ಟು ಕೆಲಸವನ್ನು ಮಾಡ್ತಾನೆ, ಎಷ್ಟು ಚಾಣಾಕ್ಷತೆಯಿಂದ ಸಮಸ್ಯೆಗಳನ್ನು ಬಗೆಹರಿಸ್ತಾನೆ ಅನ್ನುವುದು ಆ ರಾಷ್ಟ್ರದ ಉನ್ನತಿಯನ್ನು ಅವಲಂಬಿಸಿರ್ತದೆ.
ಇನ್ನು ಕಾರ್ಯಾಂಗದ ಕಾರ್ಯವ್ಯಾಪ್ತಿಯನ್ನು ವಿಶ್ವದಾದ್ಯಂತ ಈ ಜವಾಬ್ದಾರಿಗಳು ಹೆಚ್ಚಿಸಿವೆ. ವಿಶ್ವದಾದ್ಯಂತ ಕಾರ್ಯಾಂಗದ ಕಾರ್ಯಕ್ಷೇತ್ರ ವ್ಯಾಪ್ತಿ ಹೆಚ್ಚಾಗಿದೆ. ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಕಾರ್ಯಾಂಗಗಳು ಬಹಳಷ್ಟು ಮುಖ್ಯವಾದಂಥ ಕಾರ್ಯಭಾರವನ್ನು ಹೊಂದಿರತಕ್ಕಂಥವುಗಳು ಮತ್ತು ಅದನ್ನು ನಿಭಾಯಿಸ್ತಕ್ಕಂಥವುಗಳು ಆಗಿದ್ದಾವೆ. ಇನ್ನು ಈ ಕಾರ್ಯಾಂಗದ ಪಾತ್ರ ಸರ್ಕಾರದ ಇನ್ನುಳಿದ ಅಂಗಗಳಾದ ಶಾಸಕಾಂಗ ಮತ್ತು ನ್ಯಾಯಾಂಗದಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ. ಒಂದು ವೇಳೆ ಕಾರ್ಯಾಂಗವಿರದ ಶಾಸಕಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗವಿರದ ನ್ಯಾಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗವಿರದ ಕಾರ್ಯಾಂಗ, ಇವ್ಯಾವು ಕೂಡ ಒಂದನ್ನೊಂದು ಬಿಟ್ಟಿರಲಿಕ್ಕೆ ಸಾಧ್ಯ ಇಲ್ಲ. ಅವು ಮೂರು ಕೂಡ ಮುಖ್ಯವಾಗಿರ್ತಕ್ಕಂಥ ವಿಷಯಗಳೇ. ಒಂದು ಸರ್ಕಾರದ ಮೂರು ಅಂಗಗಳು, ಒಂದು ಸರ್ಕಾರದ ಮೂರು ಅಂಗಗಳು. ಈ ಮೂರೂ ಅಂಗಗಳು ಇದ್ದಾಗ ಮಾತ್ರ ಸರ್ಕಾರ. ಮೂರರಲ್ಲಿ ಒಂದಿರದಿದ್ದರೂ ಕೂಡ ಅದು ಸರ್ಕಾರ ಅಲ್ಲ, ಅರಾಜಕತೆ. ಸರ್ಕಾರ ಆಗೋದಕ್ಕೆ ಸಾಧ್ಯ ಇಲ್ಲ, ಅದು ಅರಾಜಕತೆಯಾಗ್ತದೆ. ಇನ್ನು ಸಹಭಾಗಿತ್ವ ಪ್ರಜಾಪ್ರಭುತ್ವದ ಪರಿಕಲ್ಪನೆಯಲ್ಲಿ ಕಾರ್ಯಾಂಗದ ಕಾರ್ಯಗಳು ಪಾರದರ್ಶಕತೆಯನ್ನು ಸಾಧಿಸಿವೆ. ಏನಿದು ಸಹಭಾಗಿತ್ವ ಪ್ರಜಾಪ್ರಭುತ್ವ? ಪ್ರಜೆಗಳನ್ನು ಹೆಚ್ಚು ಹೆಚ್ಚು ಆಡಳಿತದಲ್ಲಿ ಭಾಗವಹಿಸುವಂತೆ ಮಾಡ್ತಕ್ಕಂಥ ಪ್ರಕ್ರಿಯೆ. ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪ್ರಜೆಗಳು ರಾಜ್ಯಾಡಳಿತ ವಿಷಯದಲ್ಲಿ ಭಾಗವಹಿಸುವಂತೆ ಮಾಡ್ತಕ್ಕಂಥ ಪ್ರಕ್ರಿಯೆ ಸಹಭಾಗಿತ್ವ ಪ್ರಜಾಪ್ರಭುತ್ವ. ಇಂಥ ಸಂದರ್ಭದಲ್ಲಿ ಕಾರ್ಯಾಂಗದ ಪ್ರಾಮುಖ್ಯತೆ ಹೆಚ್ಚಾಗ್ತದೆ ಮತ್ತು ಪಾರದರ್ಶಕತೆಯೂ ಕೂಡ ಹೆಚ್ಚುತ್ತದೆ. ನೋಡಿ, ನಮ್ಮ ಕರ್ನಾಟಕದಲ್ಲಿ ಸಕಾಲ, ಮಾಹಿತಿ ಹಕ್ಕು ಅಧಿನಿಯಮ ಮುಂತಾದಂಥವುಗಳು ಏನಿದ್ದಾವಲ್ಲ, ಇವುಗಳು ಸರ್ಕಾರದ ಕಾರ್ಯವೈಖರಿಯನ್ನು ಪಾರದರ್ಶಕಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥದ್ದು. ಈ ದಿಟ್ಟವಾದಂಥ ಹೆಜ್ಜೆಯನ್ನು ಇಟ್ಟಿದ್ದು ಯಾಕೆ ಅಂತಂದರೆ ಕಾರ್ಯಾಂಗ ತನ್ನ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಿಕೊಳ್ಳುವಂತೆ. ಇಂಥ ಒಂದು ಸರ್ಕಾರದ ಎರಡನೆಯ ಅಂಗ ಕಾರ್ಯಾಂಗ. ಇನ್ನು ನಮ್ಮ ಭಾರತದಲ್ಲಿ ಕಾರ್ಯಾಂಗ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತದೆ? ನಮ್ಮ ಭಾರತದಲ್ಲಿ ಸಂಸದೀಯ ಮಾದರಿಯ ಸರ್ಕಾರವನ್ನು ನಾವು ಹೊಂದಿರೋದರಿಂದ ರಾಷ್ಟ್ರದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಕಾರ್ಯಾಂಗದ ಅಧಿಕಾರವನ್ನು ಹೊಂದಿರ್ತಾರೆ. ನೀವಿಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳುವಂತಿಲ್ಲ. ರಾಷ್ಟ್ರದ ಮುಖ್ಯಸ್ಥರು ಮತ್ತು ಸರ್ಕಾರದ ಮುಖ್ಯಸ್ಥರು ಅಂತೇಳಿ ನಾನು ಎರಡು ಶಬ್ದಗಳನ್ನು ಬಳಸ್ತೀನಿ. ರಾಷ್ಟ್ರದ ಮುಖ್ಯಸ್ಥರು ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದಾರೆ. ನಾಮಮಾತ್ರ ಕಾರ್ಯಾಂಗ ಮತ್ತು ನೈಜ, ನಾಮಮಾತ್ರ ಮತ್ತು ನೈಜ ಅಂತಕ್ಕಂಥ ಎರಡೆರಡು ಕಾರ್ಯಾಂಗೀಯ ಅಧಿಕಾರಿಗಳನ್ನು ನಮ್ಮ ಭಾರತದಲ್ಲಿ ನಾವು ಹೊಂದಿದ್ದೇವೆ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿದ್ದರೆ, ನೈಜ ಕಾರ್ಯಾಂಗಾಧಿಕಾರಿಯು ಪ್ರಧಾನಮಂತ್ರಿಯಾಗಿದ್ದಾರೆ. ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರು ರಾಷ್ಟ್ರಪತಿಗಳಾಗಿದ್ದರೆ, ಪ್ರಧಾನಮಂತ್ರಿಗಳು ನೈಜ ಕಾರ್ಯಾಂಗದ ಮುಖ್ಯಸ್ಥರಾಗಿರ್ತಾರೆ. ಈ ಎರಡು ಜನ ಸೇರಿಕೊಂಡು ಕಾರ್ಯಾಂಗದ ಅಧಿಕಾರಗಳನ್ನು ನಮ್ಮ ಭಾರತದಲ್ಲಿ ಚಲಾವಣೆ ಮಾಡ್ತಾರೆ. ಪ್ರಧಾನಿ ಮತ್ತು ಮಂತ್ರಿಮಂಡಲ, ಪ್ರಧಾನಿ ಅಂದರೆ ಪ್ರಧಾನಮಂತ್ರಿ ಒಬ್ಬರೇ ಇಲ್ಲ, ಅಂದರೆ ಆತನ ಜೊತೆಗೆ ಒಂದು ಮಂತ್ರಿಮಂಡಲ ಇದೆ. ಮಂತ್ರಿಮಂಡಲ, ಪ್ರಧಾನಮಂತ್ರಿಯ ಜೊತೆಗೆ ಮಂತ್ರಿ ಮಂಡಲ ಇದೆ. ಆ ಪ್ರಧಾನಮಂತ್ರಿಯನ್ನು ಒಳಗೊಂಡಂಥ ಮಂತ್ರಿಮಂಡಲ ನೈಜ ಕಾರ್ಯಾಂಗವಾಗಿ, ರಾಷ್ಟ್ರಪತಿಗಳು ನಾಮಮಾತ್ರ ಕಾರ್ಯಾಂಗವಾಗಿ ಕೆಲಸವನ್ನು ನಿರ್ವಹಿಸುತ್ತವೆ. ಕಾರ್ಯಾಂಗದ ಸಮಸ್ತ ಕಾರ್ಯನಿರ್ವಹಣಾಧಿಕಾರಗಳೆಲ್ಲವೂ ರಾಷ್ಟ್ರಪತಿಗಳಿಗೆ ಸೇರಿದ್ದು. ನಮ್ಮ ಭಾರತದ ಕಾರ್ಯಾಂಗದ ಎಲ್ಲ ಕಾರ್ಯಾಂಗಾಧಿಕಾರಿಗಳೆಲ್ಲವುಗಳು ಕೂಡ ರಾಷ್ಟ್ರಪತಿಗಳಿಗೆ ಸೇರಿದ್ದು. ರಾಷ್ಟ್ರಪತಿಗಳು ಕಾರ್ಯಾಂಗದ
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸ್ತಾರೆ. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕೆಲಸವನ್ನು ನಿರ್ವಹಿಸುತ್ತಾರೆ. ಆದರೆ ಈ ಸಂದರ್ಭದಲ್ಲಿ ಅವರು ರಾಷ್ಟ್ರಪತಿಗಳು ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಈ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಮಂತ್ರಿಮಂಡಲ ಮತ್ತು ಪ್ರಧಾನಮಂತ್ರಿಯ ಸಲಹೆಗಳ ಮೇರೆಗೆ ಆ ಕೆಲಸಗಳನ್ನು ನಿರ್ವಹಿಸುತ್ತಾರೆ, ಆ ಅಧಿಕಾರಗಳನ್ನು ಚಲಾಯಿಸುತ್ತಾರೆ. ಆ ಕಾರಣಕ್ಕಾಗಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲವನ್ನು ನೈಜ ಕಾರ್ಯಾಂಗವೆಂದು, ರಾಷ್ಟ್ರಪತಿಗಳನ್ನು ನಾಮಮಾತ್ರ ಕಾರ್ಯಾಂಗಾಧಿಕಾರಿ ಎಂದು ಕರೆಯಲಾಗುತ್ತದೆ. ಇನ್ನು ರಾಜ್ಯಗಳಲ್ಲಿ ಇದು ಕೇಂದ್ರ ಸರ್ಕಾರದಲ್ಲಿ ಆಗಿದೆ. ರಾಜ್ಯದಲ್ಲಿ ಆದರೆ ರಾಜ್ಯಪಾಲರು ಏನಾಗಿರ್ತಾರೆ? ನಾಮಮಾತ್ರ ಕಾರ್ಯಾಂಗದ ಮುಖ್ಯಸ್ಥರಾಗಿ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲ ಏನಿದೆ ಅದು ನೈಜ ಕಾರ್ಯಾಂಗವಾಗಿ ಕೆಲಸವನ್ನು ನಿರ್ವಹಿಸುತ್ತದೆ. ಇಂಥ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ಅನ್ನು ಅಂದರೆ ಸಂಸದೀಯ ಸರ್ಕಾರ ಪದ್ಧತಿಯನ್ನು ನಮ್ಮ ಭಾರತದಲ್ಲಿ ನಾವು ಆಡಳಿತಕ್ಕಾಗಿ ಹೊಂದಿಸಿಕೊಂಡಿದ್ದೇವೆ. ಇನ್ನು ಈಗ ಕೇಂದ್ರ ಕಾರ್ಯಾಂಗದಲ್ಲಿ ಬರ್ತಕ್ಕಂಥ ರಾಷ್ಟ್ರಪತಿಗಳು ಹೇಗೆ ನೇಮಕ ಆಗ್ತಾರೆ, ಯಾವ ರೀತಿ ಚುನಾಯಿತರಾಗ್ತಾರೆ ನಾವು ಮುಂದುವರೆದು ನೋಡೋಣ. ಈಗ ರಾಷ್ಟ್ರಪತಿಗಳು ಭಾರತದ ಪ್ರಥಮ ಪ್ರಜೆಯು, ಭಾರತದ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯು, ಕಾರ್ಯಾಂಗದ ಮುಖ್ಯಸ್ಥರು ಆಗಿರ್ತಾರೆ. ಭಾರತದ ಕಾರ್ಯಾಂಗದ ಮುಖ್ಯಸ್ಥರು, ಭಾರತದ ಕಾರ್ಯಾಂಗದ ಮಾಲೀಕರು, ಭಾರತದ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಭಾರತದ ಪ್ರಥಮ ಪ್ರಜೆಯು ಯಾರಾಗಿರುತ್ತಾರೆ? ರಾಷ್ಟ್ರಪತಿಗಳಾಗಿರುತ್ತಾರೆ. ನಾನು ಈ ನಾಲ್ಕು ರೀತಿ ಹೇಳಿದ್ದು 4 ರೀತಿಯ ಪ್ರಶ್ನೆಗಳು. ಭಾರತದ ಕಾರ್ಯಾಂಗದ ಮುಖ್ಯಸ್ಥರು ಯಾರು? ರಾಷ್ಟ್ರಪತಿಗಳು. ಭಾರತದ ಕಾರ್ಯಾಂಗದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಯಾರು? ರಾಷ್ಟ್ರಪತಿಗಳು. ಭಾರತದ ಪ್ರಥಮ ಪ್ರಜೆ ಯಾರು? ರಾಷ್ಟ್ರಪತಿಗಳು. ಭಾರತದ ಕಾರ್ಯಾಂಗದ ಮಾಲೀಕರು ಯಾರು? ರಾಷ್ಟ್ರಪತಿಗಳು. ಇವು 4 ಪ್ರಶ್ನೆಗಳು, ಒಂದೇ ಉತ್ತರ ಅದಕ್ಕೆ, ರಾಷ್ಟ್ರಪತಿಗಳು. ಪರೀಕ್ಷೆಯಲ್ಲಿ ಯಾವುದನ್ನು ಬೇಕಾದರೂ ನಿಮಗೆ ಪ್ರಶ್ನೆಯಾಗಿ ಕೇಳಬಹುದು, 1 ಅಥವಾ 2 ಅಂಕದ ಪ್ರಶ್ನೆಗಳಾಗಿ. ಇನ್ನು ಸಂವಿಧಾನದ 52ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳ ಸ್ಥಾನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 53ನೆಯ ವಿಧಿ ಪ್ರಕಾರ ಕಾರ್ಯಾಂಗೀಯ ಅಧಿಕಾರವು ರಾಷ್ಟ್ರಪತಿಗಳ ಹೆಸರಿನಲ್ಲಿದ್ದು ಪ್ರಧಾನಮಂತ್ರಿಯು ಮತ್ತು ಅವರ ಮಂತ್ರಿಮಂಡಲವು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಆ ಅಧಿಕಾರಗಳನ್ನು ಚಲಾಯಿಸುತ್ತದೆ. ಈ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಏನಿದೆಯಲ್ಲ, ಆ ಅಧಿಕಾರವನ್ನು ಚಲಾವಣೆ ಮಾಡ್ತಾರೆ. ಯಾರ ಹೆಸರಿನಲ್ಲಿ? ರಾಷ್ಟ್ರಪತಿಗಳ ಹೆಸರಿನಲ್ಲಿ. ನಮ್ಮ ಭಾರತದಲ್ಲಿ ಜಾರಿಯಾಗುವ ಪ್ರತಿಯೊಂದು ಕಾನೂನು ಕೂಡ ರಾಷ್ಟ್ರಪತಿಗಳ ಹೆಸರಿನಲ್ಲಿ ಚಲಾವಣೆಯಾಗುತ್ತದೆ. ನಮ್ಮ ಭಾರತ ದೇಶವು ಬೇರೆ ದೇಶಗಳ ಜೊತೆಗೆ ಯಾವುದೇ ರೀತಿಯ ರಾಯಭಾರತ್ವವನ್ನು ಹೊಂದುವಾಗ ಮಾಡಿಕೊಳ್ಳುವ ಒಪ್ಪಂದಗಳನ್ನು ರಾಷ್ಟ್ರಪತಿಗಳ ಹೆಸರಿನಲ್ಲಿ ಪ್ರಧಾನಮಂತ್ರಿಗಳು ಮಾಡಿಕೊಳ್ಳುತ್ತಾರೆ. ಒಪ್ಪಂದಕ್ಕೆ ಸಹಿಯನ್ನು ಹಾಕ್ತಾರೆ. ಯಾರ ಹೆಸರಿನಲ್ಲಿ? ರಾಷ್ಟ್ರಪತಿಗಳ ಹೆಸರಿನಲ್ಲಿ. ಏಕೆಂದರೆ ಭಾರತದ ಸಂವಿಧಾನದ ಅತ್ಯುನ್ನತ ವರಿಷ್ಠರು ಯಾರಾಗಿದ್ದಾರೆ? ರಾಷ್ಟ್ರಪತಿಗಳಾಗಿದ್ದಾರೆ. ಭಾರತದ ಸಂವಿಧಾನದ ಪ್ರಕಾರ ಅತ್ಯುನ್ನತವಾಗಿರ್ತಕ್ಕಂಥ ಹುದ್ದೆ ಅಂದರೆ ಅದು ರಾಷ್ಟ್ರಪತಿಗಳ ಹುದ್ದೆ. ರಾಷ್ಟ್ರಪತಿಗಳಿಗಿಂತಲೂ ಉನ್ನತವಾಗಿರ್ತಕ್ಕಂಥ ಹುದ್ದೆ ಭಾರತದ ಸಂವಿಧಾನದ ವ್ಯಾಪ್ತಿನಲ್ಲಿ ಯಾವುದೂ ಕೂಡ ಇಲ್ಲ. ಇನ್ನು ಈ ರಾಷ್ಟ್ರಪತಿಗಳ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಒಡ್ಡಲಿಕ್ಕೆ ಇರಬೇಕಾಗಿರ್ತಕ್ಕಂಥ ಅರ್ಹತೆಗಳೇನು? ಭಾರತದ ಸಂವಿಧಾನದ 58/1ನೇ ವಿಧಿ ಪ್ರಕಾರ 35 ವರ್ಷಗಳ ವಯಸ್ಸಾಗಿರಬೇಕು.
ಲೋಕಸಭೆಯ ಸದಸ್ಯನಾಗಲು ಇರಬೇಕಾದಂಥ ಎಲ್ಲ ಅರ್ಹತೆಗಳು ಇರಬೇಕು. ಕೇಂದ್ರ ಅಥವಾ ರಾಜ್ಯ ಸರ್ಕಾರಗಳ ವ್ಯಾಪ್ತಿಯಲ್ಲಿನ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಇರಬಾರದು. ಮೊದಲಿಗೆ 35 ವರ್ಷ ವಯಸ್ಸಾಗಿರಬೇಕು. ಎರಡನೇದು, ಲೋಕಸಭೆಯ ಸದಸ್ಯನಾಗಲಿಕ್ಕೆ ಏನೇನು ಅರ್ಹತೆಗಳಿದ್ದಾವೋ ಆ ಎಲ್ಲ ಅರ್ಹತೆಗಳನ್ನು ಅವರು ಹೊಂದಿರಬೇಕು. ಅದಾದಮೇಲೆ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಲಾಭದಾಯಕ ಹುದ್ದೆಯಲ್ಲಿ ಆತ ಇರಬಾರದು. ಇಂಥವರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು. ಇನ್ನು ಭಾರತದ ರಾಷ್ಟ್ರಪತಿಗಳನ್ನು ಅವರ ಚುನಾವಣಾ ವಿಧಾನ ಹೇಗೆ? ಭಾರತದ ರಾಷ್ಟ್ರಪತಿಗಳನ್ನು ಪರೋಕ್ಷ ಚುನಾವಣೆಯ ಮುಖಾಂತರ ಆಯ್ಕೆ ಮಾಡಲಾಗ್ತದೆ. ಈ ಪರೋಕ್ಷ ಚುನಾವಣೆ ಯಾವ ರೀತಿ ನಡೀತದೆ? ಭಾರತದ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಗಳ ಚುನಾಯಿತ ಸದಸ್ಯರು ಭಾರತದ ಲೋಕಸಭೆ ಮತ್ತು ರಾಜ್ಯಸಭೆಯ ಸಂಸತ್ತಿನ ಉಭಯ ಸದನಗಳಾದ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ರಾಜ್ಯ ವಿಧಾನಸಭೆಯ ಚುನಾಯಿತ ಸದಸ್ಯರು ಒಂದಿಡೀ ಸಂಸತ್ತಿನ ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು. ಅದಾದಮೇಲೆ ರಾಜ್ಯ ಶಾಸಕಾಂಗದ ಕೆಳಮನೆಯಾಗಿರುವ ರಾಜ್ಯ ವಿಧಾನಸಭೆಯ ಎಲ್ಲ ರಾಜ್ಯಗಳ, ಭಾರತದಲ್ಲಿ ಎಷ್ಟು ರಾಜ್ಯಗಳಿದ್ದಾವೋ, ಎಷ್ಟು ರಾಜ್ಯ ಶಾಸಕಾಂಗಗಳಿದ್ದಾವೋ ಅಷ್ಟು ಶಾಸಕಾಂಗಗಳ ಕೆಳಮನೆಯ ಆದಂತಹ ವಿಧಾನಸಭೆಯ ಚುನಾಯಿತ ಸದಸ್ಯರು. ಇಷ್ಟು ಜನರನ್ನು ಸೇರಿ ಏನಂತ ಕರೆಯಲಾಗ್ತದೆ? ಚುನಾವಣಾ ಕಾಲೇಜು. ಚುನಾವಣಾ ಕಾಲೇಜು ಅಂತೇಳಿ ಕರೀತಾರೆ. ಈ ಚುನಾವಣಾ ಕಾಲೇಜನ್ನು ರಚನೆ ಮಾಡಲಾಗ್ತದೆ. ಇದನ್ನ ನಿರ್ವಾಚನಾ ಮಂಡಳಿ ಅಂತಲೂ ಕೂಡ ಕರೀತಾರೆ. ಈ ನಿರ್ವಾಚನ ಮಂಡಳಿ ಏನು ಮಾಡ್ತದೆ? ಲೋಕಸಭೆ ಮತ್ತು ರಾಜ್ಯಸಭೆಯ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಯ ಚುನಾಯಿತ ಸದಸ್ಯರು. ಇಲ್ಲಿ ಚುನಾಯಿತ ಎನ್ನುವ ಶಬ್ದವನ್ನು ನೀವು ಗಮನದಲ್ಲಿ ನೋಡಬೇಕು. ನಾಮಕರಣಗೊಂಡವರಲ್ಲ, ಚುನಾಯಿತ ಸದಸ್ಯರು ಅಂದರೆ ಚುನಾವಣೆಯನ್ನು ನಡೆಸಿ ಚುನಾವಣೆಯಲ್ಲಿ ಗೆದ್ದು ಬಂದಿರತಕ್ಕಂಥ ಸದಸ್ಯರು. ಇವರನ್ನು ಸೇರಿಸಿ ಒಂದು ಚುನಾವಣಾ ನಿರ್ವಾಚನಾ ಮಂಡಳಿಯನ್ನು ಮಾಡಲಾಗ್ತದೆ. ಆ ನಿರ್ವಾಚನಾ ಮಂಡಳಿಯ ಸದಸ್ಯರುಗಳು ರಾಷ್ಟ್ರಪತಿಗಳಿಗೆ ನಡೆಯುವ ಚುನಾವಣೆಯಲ್ಲಿ ಮತದಾನ ಮಾಡುವ ಅಧಿಕಾರವನ್ನು ಹೊಂದಿರುತ್ತಾರೆ. ಮತದಾನವನ್ನು ಅವರು ಮಾಡ್ತಾರೆ. ಇನ್ನು ರಾಷ್ಟ್ರಪತಿಗಳು ಸ್ಥಾನಕ್ಕೆ ಸ್ಪರ್ಧಿಸತಕ್ಕಂಥ ಅಭ್ಯರ್ಥಿಯ ಹೆಸರನ್ನು ಕನಿಷ್ಠ 50 ಜನ ಶಾಸಕರು ಸೂಚಿಸಬೇಕು. ಮತ್ತು ಇನ್ನೂ 50 ಶಾಸಕರು ಅನುಮೋದಿಸಬೇಕು. ಅಭ್ಯರ್ಥಿಯು 15,000 ರೂಪಾಯಿಗಳಷ್ಟು ಹಣವನ್ನು ಭಾರತದ ರಿಸರ್ವ್ ಬ್ಯಾಂಕ್ನಲ್ಲಿ ಏನು ಮಾಡಬೇಕು? ಠೇವಣಿ ಇಡಬೇಕು. ಭಾರತದ ರಿಸರ್ವ್ ಬ್ಯಾಂಕ್ನಲ್ಲಿ 15,000 ರೂಪಾಯಿಗಳಷ್ಟು ಹಣವನ್ನು ಠೇವಣಿ ಇಡಬೇಕು. ಚಲಾವಣೆಗೊಂಡಂಥ ಅಷ್ಟೂ ಮತಗಳಲ್ಲಿ 1/6 ಮತಗಳನ್ನು ಪಡೆದರೆ ಮಾತ್ರ ಆ ಠೇವಣಿಯನ್ನು ಆತನಿಗೆ ಹಿಂದಿರುಗಿಸಲಾಗುವುದು. 1/6 ಕಡಿಮೆ ಪ್ರಮಾಣದ ಮತಗಳನ್ನು ಆತನು ಪಡೆದರೆ ಆತನ ಠೇವಣಿಯನ್ನು ಭಾರತ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತದೆ. ಅದನ್ನೇ ಠೇವಣಿ ಕಳ್ಕೊಳ್ಳೋದು ಅಂತೇಳಿ ನಮ್ಮ ಹಳ್ಳಿಗಳಲ್ಲಿ ಮಾತಾಡ್ತಾ ಇರ್ತಾರೆ. ಠೇವಣಿ ಕಳ್ಕೊಳ್ಳೋದು ಏನದು? ಠೇವಣಿ ಕಳ್ಕೊಳ್ಳೋದು ಅಂದರೆ ಚುನಾವಣೆಗೆ ನಿಂತುಕೊಳ್ತಕ್ಕಂಥ ಅಭ್ಯರ್ಥಿಯು ಇಂತಿಷ್ಟು ಹಣವನ್ನು ಅಲ್ಲಿ ಠೇವಣಿ ಇಡಬೇಕು. ಆ ಠೇವಣಿಯನ್ನು ಇಟ್ಟು ಚಲಾವಣೆಯಾಗಿರ್ತಕ್ಕಂಥ ಮತಗಳಲ್ಲಿ 1/6 ಮತವನ್ನು ಆತನು ಪಡಿಬೇಕು. ಪಡೆಯದಿದ್ದರೆ ಆತನ ಹಣವನ್ನು ಸರ್ಕಾರಕ್ಕೆ ಮಟ್ಟುಗೋಲು ಹಾಕಿಕೊಳ್ಳಲಾಗ್ತದೆ.
ಆತನು ಪಡೆದರೆ ಆತನಿಗೆ ಆ ಹಣವನ್ನು ವಾಪಸ್ಸು ಕೊಡಲಾಗ್ತದೆ. ಇಷ್ಟಾದ ಮೇಲೆ ಅಧಿಕಾರದ ಅವಧಿ, ಭಾರತದ ರಾಷ್ಟ್ರಪತಿಗಳ ಅಧಿಕಾರದ ಅವಧಿಯು 5 ವರ್ಷಗಳಾಗಿರುತ್ತದೆ. ಭಾರತದ ರಾಷ್ಟ್ರಪತಿಗಳ ಅಧಿಕಾರದ ಅವಧಿಯು 5 ವರ್ಷಗಳು ಆಗಿರುತ್ತದೆ. ಇನ್ನು ಮರಣ, ರಾಜೀನಾಮೆ, ಮಹಾಭಿಯೋಗ, ಅನಾರೋಗ್ಯ, ಬೇರೆ ಯಾವುದೇ ಕಾರಣಗಳಿಂದ ರಾಷ್ಟ್ರಪತಿಯ ಸ್ಥಾನವು ತೆರವಾದರೆ, ರಾಷ್ಟ್ರಪತಿಗಳಾಗಿ ಅಧಿಕಾರವನ್ನು ಚಲಾವಣೆ ಮಾಡ್ತಿರ್ತಕ್ಕಂಥವರಿಗೆ ಮರಣ ಸಂಭವಿಸಿದರೆ, ಪದಚ್ಯುತರಾದರೆ, ಅನಾರೋಗ್ಯದಿಂದಿದ್ದರೆ, ಈ ಯಾವುದೇ ಕಾರಣಕ್ಕೆ ರಾಷ್ಟ್ರಪತಿಗಳ ಸ್ಥಾನವು ತೆರವಾದರೆ ಉಪರಾಷ್ಟ್ರಪತಿಗಳು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಎಲ್ಲಿಯವರೆಗೆ ಹೊಸದಾಗಿ ಚುನಾವಣೆ ನಡೆದು ಮತ್ತೊಬ್ಬರು ಆ ಚುನಾವಣೆಯಲ್ಲಿ ಆಯ್ಕೆಯಾಗಿ ಬರುವವರೆಗೆ. ಒಂದು ವೇಳೆ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಇಬ್ಬರ ಸ್ಥಾನಗಳು ಕೂಡ ಏಕಕಾಲಕ್ಕೆ ತೆರವಾದರೆ, ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿಗಳ ಹುದ್ದೆಗಳೆರಡೂ ಏಕಕಾಲಕ್ಕೆ ತೆರವಾದರೆ, ಖಾಲಿ ಬಿದ್ದರೆ, ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಎಲ್ಲಿಯವರೆಗೆ ಚುನಾವಣೆ ನಡೆದು ಮತ್ತೊಬ್ಬ ಅಭ್ಯರ್ಥಿಯು ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಬರುವವರೆಗೆ ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿಗಳ ಕಾರ್ಯವನ್ನು ನಿರ್ವಹಿಸುತ್ತಾರೆ. ಇನ್ನು ಪದಚ್ಯುತಿ, ಸಂವಿಧಾನದ 61ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯು ಸಂವಿಧಾನದ ನಿಯಮಗಳನ್ನು ಉಲ್ಲಂಘಿಸಿದ್ದರೆ, ಭ್ರಷ್ಟಾಚಾರಕ್ಕೆ ಒಳಗಾಗಿದ್ದರೆ, ಸ್ವಜನ ಪಕ್ಷಪಾತವನ್ನದಲ್ಲಿ ತೊಡಗಿಕೊಂಡಿದ್ದರೆ, ಇಂಥ ಸಂದರ್ಭದಲ್ಲಿ ಅವರನ್ನು ಮಹಾಭಿಯೋಗದ ಮುಖಾಂತರ ದೋಷಾರೋಪಣಾ ಪಟ್ಟಿಯನ್ನು ಸಲ್ಲಿಸಿ 14 ದಿನಗಳ ನೋಟಿಸನ್ನು ನೀಡಿ ದೋಷಾರೋಪಣಾ ನಿರ್ಣಯವನ್ನು ಸಂಸತ್ತಿನಲ್ಲಿ ಮಂಡಿಸಿ, ಆ ಸಂಸತ್ತಿನಲ್ಲಿ ದೋಷಾರೋಪಣಾ ನಿರ್ಣಯವು ಅಂಗೀಕಾರಗೊಂಡರೆ ರಾಷ್ಟ್ರಪತಿಗಳನ್ನು ಅವರ ಸ್ಥಾನದಿಂದ ಪದಚ್ಯುತಗೊಳಿಸಲಾಗುತ್ತದೆ. ಆ ಸ್ಥಾನದಿಂದ ಪದಚ್ಯುತಗೊಳಿಸಲಾಗ್ತದೆ. ಇದನ್ನು ಮಹಾಭಿಯೋಗ ಅಂತೇಳಿ ಕರೆಯುತ್ತಾರೆ. ಇನ್ನು ವೇತನ ಮತ್ತು ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ನಮಗೆ ಲಭ್ಯ ಇರತಕ್ಕಂಥ ಪಠ್ಯ ಪುಸ್ತಕಗಳಲ್ಲಿ ಇರ್ತಕ್ಕಂಥ ಮಾಹಿತಿ, 1,50,000 ರೂಪಾಯಿಗಳು ಅವರಿಗೆ ಮಾಸಿಕ ವೇತನವನ್ನು ನೀಡಲಾಗ್ತದೆ. ವಾಸದ ಒಂದು ನಿವಾಸವನ್ನು, ರಾಷ್ಟ್ರಪತಿ ಭವನ ಸುಮಾರು 340 ಕೋಣೆಗಳು ಇರತಕ್ಕಂಥ, 340 ರೂಮ್ಗಳು ಇರತಕ್ಕಂಥ ಒಂದು ರಾಷ್ಟ್ರಪತಿ ಭವನ ಏನಿದೆ, ಆ ರಾಷ್ಟ್ರಪತಿ ಭವನವು ರಾಷ್ಟ್ರಪತಿಗಳ ಅಧಿಕೃತ ನಿವಾಸ ಆಗಿರ್ತದೆ. ಅಷ್ಟೇ ಅಲ್ಲದೆ ಅವರು ರಾಷ್ಟ್ರಪತಿಗಳು ಅಧಿಕಾರದ ಅವಧಿನಲ್ಲಿ ಮಾಡಿದಂಥ ಯಾವುದೇ ಕಾರ್ಯದ ಬಗ್ಗೆ ಯಾವುದೇ ನ್ಯಾಯಾಲಯಕ್ಕೆ ಜವಾಬ್ದಾರರು ಆಗಿರೋದಿಲ್ಲ. ಇನ್ನು ರಾಷ್ಟ್ರಪತಿಯವರು ಉಚಿತವಾದಂಥ ದೂರವಾಣಿ ವ್ಯವಸ್ಥೆ, ವಿದ್ಯುತ್ತು ಮತ್ತು ವಾಹನದ ಒಂದು ಸೌಲಭ್ಯವನ್ನು ಪಡೀತಾರೆ, ಹಾಗೂ ಉಚಿತವಾದಂಥ ನೀರನ್ನು ಪಡೀತಾರೆ. ಅಷ್ಟೇ ಅಲ್ಲದೆ ಇತ್ತೀಚೆಗೆ ಅದನ್ನು ಒಂದು ರಿವೈಸ್ ಮಾಡಲಾಗಿದೆ. ಈಗ ಪಠ್ಯಪುಸ್ತಕಗಳಲ್ಲಿರ್ತಕ್ಕಂಥದ್ದು 1.5 ಲಕ್ಷ ರೂಪಾಯಿಗಳು, 1,50,000 ರೂಪಾಯಿಗಳು. ಆದರೆ ಇತ್ತೀಚೆಗೆ ಅದೊಂದು ಅಮೆಂಡ್ಮೆಂಟ್ ಆಗಿದೆ. ಅಮೆಂಡ್ಮೆಂಟ್ ಆಗಿರುವ ನಂತರ ರಾಷ್ಟ್ರಪತಿಗಳ ಒಂದು ವೇತನವನ್ನು ಹೆಚ್ಚು ಮಾಡಲಾಗಿದೆ. ಪ್ರಸಕ್ತ ರಾಷ್ಟ್ರಪತಿಗಳಿಗೆ 5 ಲಕ್ಷ ರೂಪಾಯಿಗಳನ್ನು ಮಾಸಿಕ ವೇತನವನ್ನಾಗಿ ನೀಡಲಾಗ್ತಾ ಇದೆ. ಅದು ತೆರಿಗೆಗೆ ಅನ್ವಯವಾಗುವುದಿಲ್ಲ, ಅದಕ್ಕೆ ತೆರಿಗೆಯನ್ನು ವಿಧಿಸಲಾಗುವುದಿಲ್ಲ. ತೆರಿಗೆಯನ್ನು ಅದರ ಮೇಲೆ ವಿಧಿಸಲಾಗುವುದಿಲ್ಲ. 5 ಲಕ್ಷ ರೂಪಾಯಿಗಳನ್ನು ಮಾಸಿಕ ವೇತನವನ್ನಾಗಿ ನೀಡಲಾಗ್ತದೆ. ಮತ್ತು ನಿವೃತ್ತರಾದ ಮೇಲೆ, ಅಧಿಕಾರದಿಂದ ಕೆಳಗಿಳಿದ ಮೇಲೆ 1 ತಿಂಗಳಿಗೆ 1,50,000 ರೂಪಾಯಿಗಳನ್ನು ನಿವೃತ್ತಿ ವೇತನವನ್ನಾಗಿ ನೀಡಲಾಗುತ್ತದೆ. ಅಂತೇಳಿ ಇದೆ. ಇನ್ನು ರಾಷ್ಟ್ರಪತಿಗಳಾಗಿರ್ತಕ್ಕಂಥವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ರಾಷ್ಟ್ರಪತಿಗಳ ವಿರುದ್ಧ ಹೂಡುವಂತಿಲ್ಲ. ರಾಷ್ಟ್ರಪತಿಗಳಾಗಿರ್ತಕ್ಕಂಥವರ ವಿರುದ್ಧ ಯಾವುದೇ ಕ್ರಿಮಿನಲ್ ಮೊಕದ್ದಮೆಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಹೂಡುವಂತಿಲ್ಲ. ಏಕೆಂದರೆ ರಾಷ್ಟ್ರಪತಿಗಳ ಹುದ್ದೆ ರಾಷ್ಟ್ರದ ಪರಮೋನ್ನತ ಹುದ್ದೆ. ಆ ಕಾರಣಕ್ಕಾಗಿ
ಆ ಹುದ್ದೆಯಲ್ಲಿರುವವರ ಮೇಲೆ ಯಾವುದೇ ರೀತಿಯ ಕ್ರಿಮಿನಲ್ ಮೊಕದ್ದಮೆಗಳನ್ನು ಯಾವುದೇ ನ್ಯಾಯಾಲಯದಲ್ಲಿ ಹೂಡುವಂತಿಲ್ಲ. ರಾಷ್ಟ್ರಪತಿಗಳನ್ನು ಅವರ ಅವಧಿಯಲ್ಲಿ ದಸ್ತಗಿರಿ ಮಾಡಲು ಅಥವಾ ಕಾರಾಗೃಹದಲ್ಲಿರಿಸಲು ಯಾವುದೇ ನ್ಯಾಯಾಲಯವು ಯಾವುದೇ ಆದೇಶಗಳನ್ನು ಹೊರಡಿಸಲು ಸಾಧ್ಯವಿಲ್ಲ. ಏಕೆಂದರೆ ನ್ಯಾಯಾಂಗಕ್ಕೂ ಮೇಲಿರ್ತಕ್ಕಂಥವ್ರು ಯಾರಾಗಿದ್ದಾರೆ? ರಾಷ್ಟ್ರಪತಿಗಳಾಗಿದ್ದಾರೆ. ಭಾರತದ ಸರ್ವೋಚ್ಚ ನ್ಯಾಯಾಲಯಕ್ಕಿಂತಲೂ ಮೇಲಿನ ಒಂದು ಹುದ್ದೆ ಯಾವುದಾಗಿದೆ? ರಾಷ್ಟ್ರಪತಿಗಳ ಹುದ್ದೆಯಾಗಿದೆ. ರಾಷ್ಟ್ರಪತಿಗಳ ಹುದ್ದೆಗಿಂತ ಮೇಲಿನ ಅಧಿಕಾರಯುತವಾದಂಥ ಹುದ್ದೆ ಭಾರತದ ಸಂವಿಧಾನದ ವ್ಯಾಪ್ತಿಯಲ್ಲಿ ಯಾವುದೂ ಕೂಡ ಇರುವುದಿಲ್ಲ. ಇನ್ನು ಇಷ್ಟು ರಾಷ್ಟ್ರಪತಿಗಳ ಚುನಾವಣೆ, ರಾಷ್ಟ್ರಪತಿಗಳು ಹೇಗೆ ನೇಮಕ ಆಗ್ತಾರೆ, ಹೇಗೆ ಚುನಾವಣೆ ಅದ್ರಿಗೆ ನಡೀತದೆ ಅನ್ನೋದನ್ನು ನಾವು ಚರ್ಚೆಯನ್ನು ಮಾಡಿದ್ವಿ. ಇನ್ನು ಮುಂದಿನ ತರಗತಿಯಲ್ಲಿ ರಾಷ್ಟ್ರಪತಿಗಳ ಅಧಿಕಾರ ಮತ್ತು ಕಾರ್ಯಗಳು, ರಾಷ್ಟ್ರಪತಿಗಳು ಯಾವ್ಯಾವ ಅಧಿಕಾರಗಳನ್ನು ಚಲಾವಣೆ ಮಾಡ್ತಾರೆ ಎನ್ನುವುದನ್ನು ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡೋಣ.